ಮೇಕೆ ಮತ್ತು ಕುರಿ ಸಾಕಾಣಿಕೆ ಮಾಡ್ತಿದ್ರೆ ಇದೊಂದು ಹೈಯೆಸ್ಟ್ ಪ್ರೋಟೀನ್ ಇರುವಂತಹ ಮೇವು. ಇದಕ್ಕೆ ಕಡಿಮೆ ನೀರು ಬೇಕಾಗುತ್ತೆ. ಎಂಥ ಬರಗಾಲ ಬಂದ್ರೂ ಕೂಡ ಈ ಮೇವು ಸಾಯಲ್ಲ. ನೀವು ಪದೇ ಪದೇ ಕಟ್ ಮಾಡಿದ್ರೆ ಬರ್ತಾ ಇರುತ್ತೆ. ರೂರಲ್ ಇನ್ಕಮ್ ಇಂಡಿಯಾ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನೀವೇನು ನೋಡ್ತಾ ಇದ್ದೀರಿ ಇವಾಗ, ಇದು ಒಂದು ಸುಬಾಬುಲ್ಲ ಅಂತ. ಇದು ಮರ ಆಧಾರಿತ ಗಿಡ. ಇದು ಮರ. ಈ ಮರದಲ್ಲಿ ಇದು ಒಳ್ಳೆ ಸೊಪ್ಪು ಸಿಗುತ್ತೆ. ಆ ಸೊಪ್ಪಲ್ಲಿ ತುಂಬ ಹೈಯೆಸ್ಟ್ ಪ್ರೋಟೀನ್ ಇರುತ್ತೆ. ಇದು ಎಕ್ಸ್ಪೆಷಲಿ ಏನಕ್ಕೆ ಅಂದರೆ ತುಂಬ ಹೈಯೆಸ್ಟ್ ಪ್ರೋಟೀನ್ ಇರೋಂಥ ಮೇವು ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡೋರಿಗೆ. ಈಗ ನೀವು ನೋಡ್ತಾ ಇದ್ದೀರಾ, ಎಲ್ಲ ಕಟ್ ಮಾಡ್ಕೊಂಬಂದಿರೋ ಕೊಂಬೆಗಳನ್ನು ನೀಟಾಗಿ ಸೊಪ್ಪನ್ನೆಲ್ಲ ಬಿಡಿಸ್ಬಿಟ್ಟು ಈಗ ನಾವು ಕುರಿಗಳಿಗೆ ಮತ್ತು ಮೇಕೆ ಓತುಗಳಿಗೆಲ್ಲ ಹಾಕ್ತೀವಿ. ನಾವು ಈ ಹೈಯೆಸ್ಟ್ ಪ್ರೋಟೀನ್ ಇರುವಂತಹ ಮೇವನ್ನು ನೀವು ನಿಮ್ಮ ಕುರಿ ಮೇಕೆಗಳಿಗೆ ಹಾಕಿದ್ರೆ ಬೇರೆ ನೀವು ಏನು ಎಕ್ಸ್ಟ್ರಾ ಹೊರಗಡೆಯಿಂದ ಫೀಡ್ಸ್ಗಳನ್ನ ತಂದು ಹಾಕ್ತೀರಾ ಅದರ ಶೇಕಡ ಒಂದು 20% ಖರ್ಚನ್ನು ಉಳಿಸುತ್ತೆ. ಈ ಮೇವನ್ನು ಬೆಳೆಯೋಕ್ಕೆ ಅತಿ ಹೆಚ್ಚು ನೀರು ಏನು ಅವಶ್ಯಕತೆ ಇಲ್ಲ. ಯಾವಾಗ ನೀವು ಬೀಜವನ್ನು ನೆಡ್ತೀರಾ ಆವಾಗ ಸ್ವಲ್ಪ ಬೆಳೆಯೋವರೆಗೂ ನೀವು ನೀರು ಕೊಟ್ಟರೆ ಸಾಕು. ಒಳ್ಳೆ ಚೆನ್ನಾಗಿ ಮರ ಆದಮೇಲೆ ನೀವು ಬರೀ ಎಷ್ಟು ಕೊಂಬೆಗಳನ್ನು ಕಟ್ ಮಾಡ್ತೀರೋ ಅಷ್ಟು ಕೊಂಬೆಗಳಲ್ಲಿ ಪದೇ 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 ಮತ್ತೆ ಚಿಗುರುತ್ತಾನೆ ಇರುತ್ತೆ. ಹಂಗಾಗಿ ಇದರಲ್ಲಿ ತುಂಬ ಇನ್ವೆಸ್ಟ್ಮೆಂಟು ಇಲ್ಲ, ಏನೂ ಇಲ್ಲ. ನಾವು ಕುರಿ ಮತ್ತು ಮೇಕೆಗಳಿಗೆಲ್ಲ ಹಾಕ್ತಾಯಿದ್ದೀವಿ. ಇದನ್ನು ಡೈಲಿ ಬಳಸಿದ್ರೆ ಇನ್ನೂ ಒಳ್ಳೆಯದು. ಡೈಲಿ ನಿಮ್ಮ ಕುರಿ ಮೇಕೆಗೆ ಮತ್ತು ಕುರಿಗಳಿಗೆಲ್ಲ ಡೈಲಿ ನೀವು ಏನು ಮಾಮೂಲಿ ಮೇವು ಕೊಡ್ತೀರಾ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಅಥವಾ ಸಪ್ರೇಟಾಗಿಯೋ ನೀವೇನು ಡೈಲಿ ಮೇವು ಕೊಡೋದ್ರಲ್ಲಿ ಅಂದಾಜಿರುತ್ತೆ ಆ ಮೇವಿನ ಒಂದು ಶೇಕಡ ಒಂದು 20% ಈ ಸುಬಾಬುಲ್ಲ ಮೇವು, ಈ ಥರ ಹೈಯೆಸ್ಟ್ ಪ್ರೋಟೀನ್ ಇರೋ ಮೇವು ಅಂತ ಕೊಟ್ಟರೆ ನಿಮಗೆ ಪ್ರೋಟೀನ್ ಕೊರತೆ ಆಗೋದಿಲ್ಲ. ಯಾವುದೇ ಮೇಕೆ ಮತ್ತು ಕುರಿಗಳಿಗೆ ಆಗಲಿ ಪ್ರೋಟೀನ್ ಕೊರತೆ ಆಗೋಲ್ಲ. ಹಂಗಾಗಿ ಈ ಮೇವನ್ನು, ಈ ಥರ ಹೈಯೆಸ್ಟ್ ಪ್ರೋಟೀನ್ ಇರೋ ಮೇವನ್ನು ಬಳಸಿ. ಇದಕ್ಕೆ ಯಾವುದೇ ಖರ್ಚಿಲ್ಲ, ಏನಿಲ್ಲ. ಒಂದು ಸಲ ಬೀಜನ ತಂದು ಹಾಕಿಬಿಟ್ರೆ ಮುಗೀತು. ನಮ್ಮಲ್ಲಿ ಒಂದು 2 ಮರಗಳಿವೆ. ಹಂಗಾಗಿ ನಾನು ಡೈಲಿ ಹಾಕೋಕ್ಕಾಗಲ್ಲ. ನನ್ನ ಮಾತ್ರ ಇರೋ 2ರಿಂದ ಅದರಿಂದ ನಾನು ವಾರಕ್ಕೆ ಒಂದು ಸಲ ನಾನು ಈ ಥರ ಎಲ್ಲಕ್ಕೂ ಸಿಗೋ ಥರ ಹಾಕ್ತಾಯಿದ್ದೀವಿ. ಡೈಲಿ ಅವೈಲಬಿಲಿಟಿ ಇತ್ತು ಅಂದರೆ ಡೈಲಿ ಒಂದು 20% ಮೇವನ್ನು ಹಾಕಿ. ತುಂಬ ಹೈಯೆಸ್ಟ್ ಪ್ರೋಟೀನ್ ಇರುವಂತಹ ಮೇವು, ಹೆಲ್ತಿಗೂ ತುಂಬ ಒಳ್ಳೆಯದು ಮತ್ತು ಬೇಗ ಬೆಳವಣಿಗೆ ಆಗ್ತವೆ. ಮತ್ತು ನೀವು ಏನು ಕುರಿ ಸಾಕಾಣಿಕೆ ಮಾಡ್ತಿದ್ರೆ ಅವಕ್ಕೆ ವಿಟಮಿನ್ ಕೊರತೆ, ಪೌಷ್ಟಿಕಾಂಶಗಳಿಗೆಲ್ಲ ಕೊರತೆ ಆಗುತ್ತೆ. ಆ ವಿಟಮಿನ್, ಪ್ರೋಟೀನ್ ಅಂಶಗಳು ಕೊರತೆ ಆಗೋದನ್ನು ಕಡಿಮೆ ಮಾಡುತ್ತೆ ಇದು. ಅದರಲ್ಲೂ ಟಗರುಗಳು ಮತ್ತು ಓತುಗಳಿಗಂತೂ ಕೇಳಂಗೆ ಇಲ್ಲ. ಹೈಯೆಸ್ಟ್ ಪ್ರೋಟೀನ್ ಇರೋಂಥ ಮಗು ಇನ್ನೂ ಬೇಗ ಫ್ಯಾಟ್ನಿಂಗ್ ಮಾಡೋರಿಗೆಲ್ಲ ಇದು ಹೈಯೆಸ್ಟ್ ಪ್ರೋಟೀನು ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಮೇವು. ಬೇಗ ಬೆಳವಣಿಗೆ ಕೂಡ ಆಗುತ್ತೆ. ಇಲ್ಲ ನೀವೇ ನೋಡ್ತಾ ಇರ್ಬೋದು, ಮೇಕೆ ಕುರಿಗಳು ಕೂಡ ತುಂಬ ಇಷ್ಟಪಟ್ಟು ತಿಂತವೆ. ಒಂದು ಚೂರು ಕೂಡ ವೇಸ್ಟ್ ಮಾಡಲ್ಲ. ಹಾಗಿದ್ರೆ ನೀವು ನಿಮ್ಮ ಮೇಕೆ ಮತ್ತು ಕುರಿ ಸಾಕಾಣಿಕೆ ಮಾಡ್ತಿದ್ದಲ್ಲಿ ನಿಮ್ಮ ತೋಟದಲ್ಲಿ ಹೈಯೆಸ್ಟ್ ಪ್ರೋಟೀನ್ ಇರುವಂತಹ ಮೇವು ಯಾವುದು ಎಂದು ಕಮೆಂಟ್ ಮಾಡಿ. ಮಾಹಿತಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ.